ಇದು ನೋಡ್ಕೊಂಡು ಅಳ್ತವ್ರೆ ಇಲ್ಲಿ ಬರ್ತಡೇ ದಿನ ಅಳ್ತವ್ರೆ. ಅಳ್ತಲ್ಲ ಗೈಸ್, ಅವ್ರು ನಗ್ತವ್ರೆ. ನಮ್ಮಮ್ಮ ನಗ್ತಾ ಇರ್ತಾರೆ ಯಾವಾಗಲೂ. ಸಡನ್ ಆಗಿ ಸರ್ಪ್ರೈಸ್ ಕೊಟ್ಟು ನಾನು ಏನೋ ಅನ್ಕೊಂಡೆ. ನಾನು ಆಗ್ಲೇ ಅನ್ಕೊಂಡೆ ಇಲ್ಲ ನೀವೇ ಹಾಕೋಬಿಟ್ಟವ್ರೆ ಅಲ್ಲಿ ಪ್ರೀತು. ಆ್ಯಕ್ಚುಯಲ್ ಪಾರ್ಟಿ ನಡೆದಿಲ್ಲ ಇನ್ನು, ಆ್ಯಕ್ಚುಯಲ್ ಪಾರ್ಟಿ ಇನ್ನೂ ಬಾಕಿ ಇದೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಇಲ್ಲಿಗೆ ಅಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅಟೆಂಡೆನ್ಸ್ ಶಾರ್ಟೇಜ್ ಅಲ್ವಾ, ಅದಕ್ಕೋಸ್ಕರ ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಇವತ್ತು ನಮ್ಮ ಮಮ್ಮಿ ಬರ್ತಡೇ. ಸೊ ನಂದೇನು ಪ್ಲ್ಯಾನ್ಸ್ ಇಲ್ಲ ಇವತ್ತು, ಬಟ್ ಅವ್ರದ್ದು ಬರ್ತಡೇ ಇವತ್ತು. ಎದ್ದು ಅವರು ಬೆಳಗ್ಗೆ ಕುತ್ಕೊಂಡವ್ರೆ. ಇವಾಗಿದ್ದೀರಾ? ಹ್ಯಾಪಿ ಬರ್ತಡೇ. ನಾನು ಫೈನಲಿ ಬೇಗ ಕಾಲೇಜಿಗೆ ಹೋಗಬೇಕು, ಟೈಮ್ ಇಲ್ಲ. ಕಾಲೇಜಿಗೆ ಹೋಗಿ ಬೇಗ ಬರೋಣ. ಕಾಲೇಜಿಂದ ಬರ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವು, ಬೇಗ ಮಾಡ್ಕೊಳ್ಳಿ ಅಂತ ಹೇಳಿದೆ. ನೀವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಬೇಗ ಹೊರಡೋಣ ಬನ್ನಿ. ಗೈಸ್ ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದೆ. ಜೇಮ್ಸ್ ಸಿಕ್ತ, ಹಂಗೆ ಜ್ಯೂಸ್ ಕುಡ್ಸೋಕೆ ಕರ್ಕೊಂಬಂದ. ಜ್ಯೂಸ್ ಕುಡ್ಬಿಟ್ಟು ಹೋಗೋಣ, ಸಕ್ಕತ್ ಬಿಸಿಲಾಗೈತೆ, ಅದಕ್ಕೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕುಡ್ಕೊಂಡು ಹೋಗೋಣ. ನಂಗೊಂದು ಮ್ಯಾಂಗೋ ಜ್ಯೂಸು, ನಿನಗೆ ಗ್ರೇಪ್. ಅವನೊಂದು ಮ್ಯಾಂಗೋ, ನಾನೊಂದು ಗ್ರೇಪ್ ಹೇಳಿದ್ದೀನಿ. ಕಾಲೇಜು ಅಪ್ಪ ಗೈಸ್, ನಾನು ಯಾಕಂದ್ರೆ ಸ್ಟಾರ್ಟಿಂಗ್ ರಜಾ ಹಾಕ್ಬಿಟ್ನೋ ಅನ್ಸೈತೆ, ಆ ಥರ ರಜಾ ಹಾಕಿದ್ದೀನಿ. ಇವಾಗ ರೆಮಿಡಿಯಲ್ ಕ್ಲಾಸಸ್ ಬರ್ತಾಯಿದ್ದೀನಿ ಡೈಲಿ. ಒಬ್ಬನೇ ಇದ್ದೀನಿ ಕ್ಲಾಸಲ್ಲಿ, ಬೇಜಾರಲ್ಲಿ ಹೋಗೋ ನೆಗ್ತಾ ಇದೆಯಲ್ಲ. ಯಾರು ಪಕ್ಕ ಗೊತ್ತಾ? ಒಬ್ಬನೇ. ಇದು ನಿಮ್ಮ ಫ್ರೆಂಡ್ಸ್ ಯಾರು ಇಲ್ಲ? ಗೈಸ್ ನಂದು ಮ್ಯಾಂಗೋ ಜ್ಯೂಸ್ ಬಂತು. ಥ್ಯಾಂಕ್ ಯು ಜೇಮ್ಸ್, ಥ್ಯಾಂಕ್ ಯು ಸೊ ಮಚ್. ಗೈಸ್ ನಾನು ಇದನ್ನು ಸ್ಟ್ರಾನ್ ಆಗೋಕೆ ಪೈಪ್ ಕೊಡೋ. ಪೈಪ್ ಅಂದರೆ ನನ್ನ ಪೈಪ್ ಅಂಗಡಿ ಇತ್ತಲ್ಲ, ಪೈಪ್ ಅಂಗಡಿ ಪೈಪ್ ಕೊಡಿಸ್ತಾ ಇದೆ ಇಲ್ಲೇ. ವರ್ಷ ಇವಾಗ ಕುಡ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಖುಷಿ. ಇವಾಗ ನಾನು ಮನೆಗೆ ಬಂದು ನಾನು ನಮ್ಮ ಅಮ್ಮಂಗೆ ನಾನು ಕೇಕ್ ಮಾಡ್ಕೊಂಡಲ್ಲ, ಆ ಕೇಕ್ನ ತಿನ್ನೋಣ ಅಂತ ಎತ್ಕೊಂಡೆ. ನಮ್ಮಮ್ಮ ಬರ್ತಡೇಗಳಲ್ಲಿ ಸ್ನಾನ ಮಾಡ್ಕೊಂಡಿಲ್ಲ, ಅವರು ಫುಲ್ಲು ಸ್ಮೆಲ್ ಹೊಡಿದ್ದಾರೆ. ಹೋಗಿ ಸ್ನಾನ ಮಾಡ್ಕೊಳ್ಳಿ. ನಾನು ಬಟ್ಟೆ ಎಲ್ಲ ಕೊಡ್ತಿದ್ದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಟೈಮ್ ಎಷ್ಟು ಗಂಟೆ ಅಕ್ಕ? 3 ಗಂಟೆ ಆಗೈತೆ. ಬಟ್ಟೆ ಕೊಡ್ತಿದ್ದು ನೀವು ಸುಮ್ಮನೆ ಬೀರಲ್ಲಿ ಇಕ್ಕೊಳಕ. ಹೋಗಿ ಸ್ನಾನ ಮಾಡ್ಕೊಂಡು ಹಾಕೊಳ್ರಿ ಅಂದರೆ ಇವರೊಬ್ರು ಕುತ್ಕೊಂಡು ಅವ್ರಿಗೆ ಹೋಗಿ ಸ್ನಾನ ಮಾಡ್ತಾರೆ. ಅಕ್ಕ ನೀನೇನಕ್ಕೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದೆ? ನಿಮ್ಮದೇ ಮೊಳಗೆ ಎಲ್ಲ ಎತ್ಕೊಂಡ್ಬಿಟ್ಟಿರಂಗ ಅವ್ರೆ. ಅಕ್ಕ ನಗೋಕ ನೀನು. ಸೊ ಗೈಸ್ ಇವಾಗ ಸ್ವಲ್ಪ ಕೇಕ್ ತಿನ್ನೋಣ. ನಾನು ಹೊಟ್ಟೆ ಹಶ್ವಾಗ್ತಿದ್ದೆ, ಏನೂ ತಿಂದೆಲ್ಲ ಬೆಳಗ್ಗೆಯಿಂದ ಊಟ. ಇವಾಗ ಇದನ್ನೇ ಸ್ವಲ್ಪ ತಿನ್ಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಗೊತ್ತಿಲ್ಲ ಇವತ್ತು ಅಮ್ಮ ಇವತ್ತೇನು ಬರ್ತಡೇ ಸ್ಪೆಷಲ್ ಏನು ಮಾಡಿದ್ರು ಅಡುಗೆ? ಹಾಂ ಅಕ್ಕ ಏನು ಮಾಡೋರೆ? ಅಗಳಪ್ಪ ನಮ್ಮ ಮನೇಲಿ ಏನು ಸುಳ್ಳು ಹೇಳ್ತಾರೆ ಅಂತ ಅಂದ್ರೆ ಎಲ್ಲ ಕಬಾಬ್ ಬಿರಿಯಾನಿ ಮಾಡೋದಂತೆ, ಅನ್ನ ಸಾಂಬಾರು ಮಾಡಿ. ನಮ್ಮ ಮನೇಲೆಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರಲ್ಲ. ನಿಮ್ಮ ಮಗನಿಗೋಸ್ಕರ ತಂದು ಮಾಡಿರಿ, ನೀವು ತಿನ್ಬೇಡ್ರಿ. ಬರ್ತಡೇ ದಿವಸ ನಾವು ತಿಂತೀವಿ ನೋಡ್ರಿ. ಬೇಗ ಸ್ನಾನ ಮಾಡಿಕೊಂಡು ಬಿರಿಯಾನಿ ಮಾಡಿರಿ, ತಿನ್ನೋಣ. ಆಮೇಲೆ ಏನು ಮಾಡ್ತಾ ತೋರಿಸ್ತೀನಿ. ಈಗ ಆಚೆ ಅಂಗಡಿಗೆ ಹೋಗಿದ್ದೆ, ನೆಂಚ್ಕೊಳ್ಳೋಕೆ ಊಟಕ್ಕೆ ಏನಿಲ್ಲ ಅಂದ್ಬಿಟ್ಟು ಸ್ವಲ್ಪ ಚಿಪ್ಸ್ ತೊಗೊಂಬರಕ್ಕೆ. ಅದಿಲ್ಲನೇ ತಿನ್ನೋಕ್ಕೆ ಮನಸ್ಸು ಬರಲ್ಲ, ಏನೋ ಸ್ಪೈಸಿಯಾಗಿ ಹತ್ರ ಇರ್ಬೇಕು ನಿಮಗೆ, ಕರುಮ್ ಮನೆ ಹತ್ರ. ಅದಕ್ಕೋಸ್ಕರ ತೊಗೊಂಬರಕ್ಕೆ ಹೋಗಿದೆ. ಸ್ವಲ್ಪ ಬನ್ನಿ ಇವಾಗ ಊಟ ತಿನ್ನೋಣ. ಚಿಕನ್ ಮಾಡಿಸ್ತಾರೆ, ಇಟ್ಸ್ಕೋ. ಇದನ್ನು ನೋಡ್ಕೊಂಡು ಅಳ್ತವ್ರೆ ಇಲ್ಲಿ ಬರ್ತಡೇ ದಿನ ಅಳ್ತವ್ರೆ. ಅವ ಅಳಬಾರ್ದು, ಅಲ್ಲಿ ನಿನ್ನೆ ನೈಟ್ ಬ್ಲಾಗ್ ನೋಡ್ಕೊಂಡು ಇವಾಗ ಬರ್ತಡೇ ದಿನ ಅಳ್ತವ್ರೆ. ನಾನಿಲ್ಲಿ ಊಟ ಮಾಡ್ತಾ ಇದ್ದೀನಿ, ಇಲ್ಲ ನಮ್ಮಮ್ಮ ಅಳ್ತವ್ರೆ. ಬರ್ತಡೇ ದಿನ ಅಳ್ತೀರಾ? ಹೇಳ್ರಿ ಕಾವ್ಯಕ್ಕ, ಹೇಳ್ರಿ ಅಳ್ಬೇಡಾಗ. ಅಮ್ಮ ಅಳ್ಬೇಡ್ದ ನೋಡ್ರಿ. ಗೈಸ್ ನಾನು ಊಟ ಮಾಡ್ತಾ ಇದ್ದೀನಿ, ಅವ್ರನ್ನ ಸಮಾಧಾನ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಳ್ಬೇಡ್ರಿ. ನಮ್ಮಮ್ಮ ಅಳ್ತವ್ರೆ ಬರ್ತಡೇ ದಿನ. ಏನು ಕಳ್ತೀರಾ? ಏನು ಕಳ್ತೀರಾ? ನಾನು ಹೊಡಿತೀನಿ ಅಕ್ಕ. ಗೈಸ್ ಪಾಪ ನಮ್ಮಮ್ಮ ಅಳ್ಬೇಡ್ರಿ. ಅಲ್ಲಿ ನೋಡ್ರಿ ಏನು ಹೇಳ್ತಿದ್ದೀರಾ? ಅಳ್ತಲ್ಲ ಗೈಸ್, ಅವರು ನಗ್ತವ್ರೆ. ನಮ್ಮಮ್ಮ ನಗ್ತಾ ಇರ್ತಾರೆ ಯಾವಾಗಲೂ. 100 years ನಗ್ರಿ. ಈ ಅಂತ ನಗ್ರಿ. ಈ ಏನು ಒಂದ್ಸಲ ಏನ್ರಿ? ಬರ್ತಡೇ ದಿನ ಅಳಬಾರ್ದು ಮಮ್ಮಿ. ಆಯ್ತು ಅಳ್ಬೇಡ್ರಿ. ಅಳ್ಬೇಡ್ರಿ ಗೈಸ್. ಅವ್ರು ಅಳಲ್ಲ ಅವರು. ನಮ್ಮ ಮಮ್ಮಿ ಸ್ಟ್ರಾಂಗ್ ಲೇಡಿ. ಸೊ ವ್ಲಾಗ್ ನೋಡ್ತಾ ಇದ್ದೀವಿ,
ಬ್ಲಾಗ್ ನೋಡೋಣ, ಲೆಟ್ಸ್ ಗೋ ಗೈಸ್. ಇಷ್ಟೊತ್ತೊಂದು ಒಳ್ಳೆ ಸ್ಲೀಪ್ ಮಾಡಿದೆ. ಹಾಂ ಹಾಂ ಹೇಳ್ರಿ. ಹಾಂ ಏನು ಕಾಸು? ನಮ್ಮಮ್ಮ ಜ್ಯೂಸ್ ಅಂದರೆ ನನ್ನ ಕಾಸು ಅಂತ ಅಂದೆ. ಹೋಗ್ಬೇಕಂತ ನೀವೇ ಮಾಡ್ರಿ ಅಮ್ಮ. ಸೊ ಗೈಸ್, ನಾನು ಇವಾಗ ಇಷ್ಟೊತ್ತು ಮಲಗಿ ಇವಾಗ ಎದ್ದು ಹಾಲು ಕಾಯಿಸ್ತಿದ್ದೆ. ಹಾಲು ಹೊಡೆದೋಯ್ತು ಮನೇಲಿ. ಸೊ ಅದಕ್ಕೆ ಹಾಲು ತರೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ನಮ್ಮಮ್ಮ ಜ್ಯೂಸ್ ತೊಗೊಂಬಂದರು. ಜ್ಯೂಸ್ ಜೊತೆ ಅದೆಲ್ಲಿಗೆ ಹೋಗ್ಬೇಕಂತೆ, ನೋಡೋಣ ಎಲ್ಲಿಗೆ ಅಂತ ಕೇಳ್ತವ್ರು ಅವರು. ಹಾಲು ತೊಗೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಗೈಸ್, ರವಿ ಅವರ ಅಮ್ಮನ ಬರ್ಡೇ. ಇವನ್ ರವಿಗೆ ಸಹ ಗೊತ್ತಿಲ್ಲ ನಾವು ಹೋಗ್ತಿರೋದು. ಸರ್ಪ್ರೈಸಾಗಿ ಹೋಗ್ತೀವಿ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಆಕಾಶ ಮಂತು ಓಡ್ತವ್ರೆ. ಸೊ ಇವಾಗ ನಮ್ಮ ಸರ್ಪ್ರೈಸ್ ಹೇಗಿರುತ್ತೆ ನೋಡೋಣ ಗೈಸ್. ಹೇಮಂತ್ ರೆಡಿ ಆಗೋನೆ ಲಡಾಯಿಸೋಕ್ಕೆ. ಆಕಾಶ್ ಕೇಕ್ ರೆಡಿ ಮಾಡ್ತಿದ್ದಾನೆ. ಅಮ್ಮ ಗೈಸ್, ಒಳಗೆ ಹೋಗ್ತಿದ್ದೀವಿ. ಹ್ಯಾಪಿ ಬರ್ಡೇ. ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟು ನಾನು ಏನೋ ಅನ್ಕೊಂಡೆ. ನಾನು ಆಗ್ಲೇ ಅನ್ಕೊಂಡೆ. ಕ್ರೇಜಿ ಅನ್ಕೊಂಡು ನಾನೇ ಶಾಕ್ ಆಗೋದೆ. ಕ್ರೇಜಿ ಇಲ್ಲ, ಸೌಂಡ್ ಕೇಳಿಸ್ಲಿಲ್ಲ. ನಾನು ಅನ್ಕೊಂಡ್ಲೋ, ನನ್ನ ತಮ್ಮಂಗೆ ಹೇಳ್ದೆ, ಪ್ರೀತಿ ಹೇಳಿವ ಪ್ರೀತು, ನಾನು ಫೋನ್ ಆನ್ ಮಾಡ್ಕೊಂಡು ಬಂದೆ, ಇಲ್ಲಿ ಬಂದಿರ್ತೀರಾ ಅನ್ಕೊಂಡು. ಸೀರಿಯಸ್ಲಿ ಗೈಸ್, ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು. ಮಾಡು ಮಾಡಿ ಏನ್ ಬೈತಾರ ಸರ್ಪ್ರೈಸ್ ನಿಮ್ಗೆ. ನಾವು ಮುಂಚೆ ಮನೇಲಿದ್ದೀನಿ. ನಾನು ಅವ್ನು ಫೋನ್ ಮಾಡಿದ್ ನೋಡಿ, ಎಲ್ಲೋ ಬರ್ತಾ ಇರೋ. ಅವನು ಒಂದ್ ಮಾತಂದ, ಎಲ್ಲೋ ಬೇಗ ಬಾ ಆಯ್ತು ಅಂತ ಮನೆ ಹತ್ರ. ಬೇಗ ಬಾ ಹೊರಡು ಏನು. ಆಮೇಲೆ ಫೋನ್ ಮಾಡ್ತಾರೆ, ಆಂಟಿ ಬರಕ್ ಆಗಲ್ಲ ಆಂಟಿ ಅಂತ. ನಾನು ಮನೇಲೆ ಇರ್ಬೇಕು ಅನ್ನೋ ಅನ್ಕೊಂಡೆ. ನೋಡ್ರೆ ಸರ್ಪ್ರೈಸ್ ಎಲ್ಲ ನೋಡ್ರಿ, ವಿಡಿಯೋ ನೋಡೈತಿ. ಏನ್ ಗೈಸ್, ನಮ್ಮಮ್ಮನ ಮಕ್ಕಳು 3 ಜನ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್. ಬೇಡ ಏನೇನು ಹೇಳಕ್ಬಿಟ್ಟೆ. ಕ್ರೇಜಿ ಆಗಿತ್ತು. ನಾನೇ ಶಾಕ್ ಆಗೋದೆ ಗೈಸ್. ಕುತ್ಕೊಂಡು ಏನೋ ನಾನು ಅವಕ್ಕ ಹಿಂಗ್ ಬಗ್ ನೋಡ್ತವ್ರೆ. ನಾನು ಏನ್ ಬಗ್ ನೋಡ್ತವ್ರೆ ಇವರು. ಎಲ್ಲೋ ಯಾರೋ ಬಂದ್ರೆ ಅನ್ಕೊಂಡ್ರೆ, ನೋಡ್ರೆ ಸಡನ್ ಆಗಿ ಹೊರಗಡೆ ಇರ್ತೀರಾ ಅನ್ಕೊಂಡ್ ಬಂದಿದ್ದು. ಹೌದಾ, ಕ್ರೇಜಿ ಆಗಿತ್ತು ಕಣ. ಏಮಂದ್ ನೀನ ಬ್ಲಾಸ್ಟರ್ ಹೊಡೆದಿದ್ದು. ಸೈಕ್ ಕಟ್ ಮಾಡ್ರಿ ಮಾ, ಕೇಕ್ ಕಟ್ ಮಾಡ್ರಿ ಮಾ. ರೀಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ಬಾಯ್ಸು. ಈ ಥರ ರೀಲ್ ಮಾಡೋಣ ಇವಾಗ. ನಮ್ಮ ಅಮ್ಮನ ಬರ್ತಡೇದು ಮಾಡಿ ಪೋಸ್ಟ್ ಮಾಡ್ತೀನಿ. ನಿಮ್ಗೆ ರೀಲ್ ತೋರಿಸ್ತೀನಿ ಇವಾಗ ಗೈಸ್. ಒಂದು ರೀಲ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನೋಡಿ. ಇವಾಗ ಕ್ರೇಜಿ ಆಗಿರೋ ಇಲ್ಲ ನೀವೇ ಹಾಕೋಬಿಟ್ಟವ್ರೆ ಅಲ್ಲಿ. ಪ್ರೀತು ಕ್ರೇಜಿ ಪ್ರೀತಿ ನೀನು. ಏನೋ ಒಂದು ಮಾಡಿದ್ರಿ, ಒಂದು ರೀಲ್ ಒಟ್ಟಿಗೆ ಮಾಡಿದ್ರಿ. ಬನ್ನಿ ಇವಾಗ ಕ್ಯಾಂಡಲ್ ಇದೆ ಹಚ್ಬಿಟ್ಟು ಕಟ್ ಮಾಡ್ಸೋಣ. ಕೇಕ್ ಕಟ್ ಮಾಡ್ಸೋಣ. ಲೆಟ್ಸ್ ಗೋ. ಕೇಕ್ ಕಟ್ ಮಾಡಿ ಬನ್ನಿ. ನೀವು ನಿಂತ್ಕೊಳ್ರು, 3 ಜನ ನಿಂತ್ಕೋಗ್ರು. ಅಲ್ಲಿ ಹೋಗ್ರು. ಹೋಗಲೇ ನೀನು ಇರಲೇಬೇಕು. 3, 2, 1 ಸ್ಟಾರ್ಟ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ತ್ಡೇ ಟು ಯು. May a good God bless you. May God bless you. Happy birthday Nanaji Bade. ನೀವು ಯಾರು ವಿಶ್ ಮಾಡ್ತೀರಾ ಇಲ್ಲಿ? ಇದು ಕೇಕ್ ನೋಡ್ಬೇಡ, ಸಿಗುತ್ತೆ ಯಾರು. ಅಷ್ಟೊಂದು ಬೇಡಪ್ಪ ನನಗೆ. ಡೇಟ್ ತೋರಿ ಇಲ್ಲಿ ರೋಹಿತ್. ಏನದು ಆಟ? ಏನು ಆಟು? ಚಾಕ್ಲೇಟ್. ನಿಂಗೆ ಹಾರ್ಟ್ ಬಿಡ.
ಬೇಡ ಆಕಾಶ್, ತಿನ್ನ ಆಕಾಶ್. ಪರವಾಗಿಲ್ಲ ಆಕಾಶ್. ತಿನ್ನು ನೀನು, ತಿನ್ನಬೇಡ. ಅನ್ನ ತಿಂದ ಪ್ರೀತಿ ತಿನ್ಸ್ರಿ. ಪ್ರೀತಿ ಬರ, ನೀನು ತಿನ್ನು. ನೀನ್ ಮಮ್ಮಿ ತಿನ್ಸು. ನಮ್ಮ ಮಮ್ಮಿ ತಿನ್ಸ್ತಾ ಇಲ್ಲ. ಯಾ ಅವ್ನು ಕಾಣಿಸಲ್ವಾ ನಿಂಗೆ? ಅವನಿಗೆ ಕಾಣಿಸ್ತದೆ ಬಿಡು, ಅವ್ನು ಕಾಣಿಸಿಲ್ಲ. ಟೇಸ್ಟಿಗೆ ಬಾ ಬಾ ಬಾ. ಹೋಗಿ ಲಾಕ್ ಆಗ್ತಿದ್ಯಾ? ಯಾಕೆ ಒಂದು ಮಕ ನೋಡ. ಏಯ್ ಯಾಕೋ ನಮ್ಮ ನಿರ್ವಹಿಸ್ತೀರಾ? ಸೀರಿಯಸ್ ಆಗಿ ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇವ್ರು ಬರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೂ ಗೈಸ್ ನಾನು ಬರ್ಬೇಕಾದ್ರೆ ಅನ್ಕೊಂಡೆ ಇವ್ರು ಬರ್ತವ್ರೆ ಅಂತ. ಆಮೇಲೆ ಅನ್ಕೊಂಡೆ ಇಲ್ಲಿ ಮನೆಗೆ ಬಂದಾಗ ಇವ್ರು ಬರಲ್ಲ ಅಂತ. ಸೊ ಫೈನಲಿ ಸಕ್ಕದಾಗಿತ್ತು ಸರ್ಪ್ರೈಸು. ನಾನಂದು ಖುಷಿಯಾಗೋದೆ. ಥ್ಯಾಂಕ್ ಯು ಸೋ ಮಚ್ ಯು ಫಾರ್ ಯುವರ್ ಎಫರ್ಟ್ಸ್. ಆ್ಯಂಡ್ ಅದು ನಮ್ಮಮ್ಮನಿಗೆ ಸರ್ಪ್ರೈಸ್ ಮಾಡ್ತು. ಥ್ಯಾಂಕ್ ಯು. ಇಬ್ರು ಕೊಡ್ರು. ಅನ್ಕೊಂಡಿದ್ವಿ ಅದು ಯಾವ್ದು ಸಕ್ಸಸ್ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಂ ಏನೇನೋ ಅನ್ಕೊಂಡಿದ್ವಿ ಅದು ಊಟ, ಕಬಾಬು, ಗೀ ರೈಸು. ಇನ್ನು ಏನೋ ತಿಂದಲ್ವೇನೋ ಗ್ರೇವಿ? ಹಂಗೆ ತಿಂತ ಇದೆಯಾ ರೈಸ್ ಜೊತೆ? ಇರು ಗ್ರೇವಿ ಹಾಕ್ಸ್ಕೊಂತೀನೋ. ಹಿಡಿದು ನಿಂತೇನಲ್ವಾ? ಬಾ ತಿನ್ನು, ಆಮೇಲೆ ತಿಂತ. ಸರಿ ಸರಿ, ಮಮ್ಮಿ ಜೊತೆ ತಿಂದಿನು. ನಾವು ಇವಾಗ ನಮ್ಮ ಬಾಯ್ಸ್ ಜೊತೆ ತಿಂತಾ ಇದ್ದೀನಿ. ಸೊ ಗ್ರೇವಿ, ಚಿಕನ್ ಗ್ರೇವಿಯನ್ನು ಮಾಡಿದ್ದಾರೆ. ಅಮ್ಮಯ್ಯ ಇದು ಬೇಡ, ನಂಗೆ ಇದು ತಿನ್ಕೊಡ್ರಿ. ಏಮಿ ತಿಂಚ ಈ ಥರದ್ದು? ಹಾಂ ತಗೋ ತಿನ್ಕೊ. ಇವಾಗ ಸೊ ಫೈನಲಿ ಹೊಡ್ತಾ ಇದ್ದಾರೆ ನಮ್ಮ ಬಾಯ್ಸ್. ಫೈನಲಿ ಹೊರಡ್ತಿದ್ದಾರೆ ಅಂದ ಮಚ್ಚ. ಫೈನಲಿ ಮೀನ್ಸ್ ಇವಾಗ ಮನೆಗೆ ಹೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಗೊತ್ತಾಯ್ತು ಬಿಡು. ಸೊ ನನಗೆ ಗೊತ್ತಿರಲಿಲ್ಲ, ಅಷ್ಟು ಖುಷಿ ಪಡಿಸ್ಬಿಟ್ರೆ ಇವತ್ತಪ್ಪ ಫೈನಲಿ. ಅದೇ ಖುಷಿಗೆ ಏನು ಮಾಡ್ತೀವಿ ನೋಡಿ. ಅದೇ ಖುಷಿಗೆ ಗಾಡಿ ನಿನಗೆ ಅಂತ ಹೇಳ್ತಿದ್ನ. ಸೊ ಇವಾಗ ಅವ್ರನ್ನ ಬಿಟ್ಬಿಟ್ಟು ಬರೋಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಏಮಿನ ಕೆಂಗೇರಿಗೆ ಡ್ರಾಪ್ ಮಾಡ್ಬೇಕಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಂ ಏನಂದವನು? ಏನನ್ನ ಕೇಳಿಸ್ಕೊಂಡಿಲ್ಲ ಗೈಸ್. ಆಮೇಲೆ ಇದು ಆ್ಯಕ್ಚುಯಲ್ ಪಾರ್ಟಿ ನಡೆದಿಲ್ಲ ಇನ್ನೂ. ಆ್ಯಕ್ಚುಯಲ್ ಪಾರ್ಟಿ ಇನ್ನೂ ಬಾಕಿ ಇದೆ. ಆದಷ್ಟು ಬೇಗ ಮಾಡೋಣ ಅದನ್ನು. ಸೊ ಅದನ್ನು ಬೇಗ ಮುಗಿಸೋಣ. ಈ ವೀಕಲ್ಲೇ ಆದರೆ ನೋಡೋಣ. ಈ ವೀಕಲ್ಲೇ ಮಾಡಿದ್ರೆ ಮಾಡ್ಬೋದು. ನೋಡೋಣ ಅದೇನಾಗುತ್ತೆ ಅದನ್ನು ಈಗಲೇ ನಾನು ಕನ್ಫರ್ಮೇಷನ್ ಹೇಳೋಣ. ಸೊ ಈ ವೀಕಲ್ಲಿ ಪಾರ್ಟಿ ಮಾಡಿದ್ರು ಮಾಡ್ತೀವಿ, ಅಂದರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸಾರಿ ಗೈಸ್, ನಮ್ಮ ಮಮ್ಮಿದು ಬರ್ಡೇನ ಇವತ್ತು ಸ್ಪೆಷಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ನಾನು ಕೈ ಏನ್ಕೊಂಡು ಮಾಡಿದೆ, ಕೈ ಹಂಗೆ ಕೊಟ್ಬಿಟ್ಟೆ ಅಂತ ನಗ್ತಾ ಇದೆಯಲ್ಲ. ಹಾಂ ಸೊ ಬನ್ನಿ ಇವಾಗ ಬೇಗ ಹೋಗಿ ಬಿಟ್ಬಿಟ್ಟು ಬರೋಣ. ಲೆಟ್ಸ್ ಗೋ ಗೈಸ್. ನಮ್ಮ ಅಮ್ಮನ ಕೇಳೋಣ, ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ನು ಅದೆಲ್ಲ ಹೇಗಿತ್ತು ಹೇಳ್ರಿ. ನಮ್ಮ ಫ್ರೆಂಡ್ಸ್ ಸರ್ಪ್ರೈಸ್ ಕೊಟ್ಟಿದ್ದು, ಆಮೇಲೆ ನಾನು ನಿಮ್ಮ ಸರ್ಪ್ರೈಸ್ ಕೊಟ್ಟಿದ್ದು, ಅದೆಲ್ಲ ಹೆಂಗೆ ಅನಿಸ್ತು? ಸಕ್ಕತ್ತಾಗಿತ್ತು, ಜೋರಾಗಿ ಹೇಳಿ ಸ್ವಲ್ಪ. ಚೆನ್ನಾಗಿತ್ತು. ಆಮೇಲೆ ನೀನು ಫ್ರೆಂಡ್ಸ್ ಕೊಟ್ಟಲ್ಲ, ಅದು ಇನ್ನೂ ಚೆನ್ನಾಗಿತ್ತು. ನನಗೆ ಅವ್ರು ಕೊಡ್ತಾರೆ ಅನ್ನೋದು ಇರಲಿಲ್ಲ. ಹಾಂ ಅದು ಕೊಟ್ಟು ಖುಷಿ ಆಯ್ತಾ? ಏನು ಹೇಳ್ತೀರಾ ಅವ್ರಿಗೆ? ಡಬಲ್ ಖುಷಿ. ಏನು ಹೇಳ್ತೀರಾ ಅವ್ರಿಗೆ? ತುಂಬ ತುಂಬ ಥ್ಯಾಂಕ್ಸ್. ಹೌದಾ? ನಿಮ್ಮ ಮಗನಿಗೆ? ನನ್ನ ಮಗನಿಗೆ ಯಾಕಿರಬೇಕು, ನನ್ನ ಮಗ ಮಾಡೋ ಕರ್ತವ್ಯ. ಶೂಟರ್. ಸೊ ಗೈಸ್ ನಾನು ಮಲಗಿದ್ದೀನಿ. ಈ ವ್ಲಾಗ್ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಐ ಹೋಪ್ ನಮ್ಮಮ್ಮಗೆ ನಾನು ಖುಷಿ ಪಡಿಸ್ತೆ ಅನ್ಕೊತೀನಿ. ಅದು ಬಿಟ್ಟರೆ ನನ್ನ ಫ್ರೆಂಡ್ಸ್ ಮಾತ್ರ ಅವರು ಅಲ್ಟಿಮೇಟಾಗಿ ನನಗೆ ನಾನೇ ಅಂದ್ಕೊಂಡಿದ್ದು, ನನಗೆ ಗೊತ್ತಿರಲಿಲ್ಲ ಅಷ್ಟು ಸಕ್ಕದಾಗಿ ಸರ್ಪ್ರೈಸ್ ಕೊಟ್ಟರು. ಬಂದು ಖುಷಿ ಆಯ್ತು ನನಗೆ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾರೆ. ನಿಮಗೆ ನಿಮ್ಮ ಫ್ಯಾಮಿಲಿಗೆಲ್ಲ ವ್ಯೂ ಲಾಟ್ಸ್ ಆಫ್ ಬಾಯ್.